ರಾಜ್ಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ. ಈಗ ವಿರೋಧ ಪಕ್ಷದ ನಾಯಕರೆಲ್ಲ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಬಕಾರಿ ಇಲಾಖೆಯಿಂದ ಬಂದಂತಹ ಕೋಟಿ ಕೋಟಿ ಹಣವನ್ನು ಬೇರೆ ರಾಜ್ಯದ ಚುನಾವಣೆಗಳಿಗೆ ಅದನ್ನು ರವಾನೆ ಮಾಡಲಾಗ್ತಿದೆ ಅನ್ನುವಂಥ ಗಂಭೀರ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ನಮ್ಮ ಜೊತೆಗೆ ಮಾತನಾಡಲು JDS ಪಕ್ಷದ ಶಾಸಕಾಂಗ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲನೇದಾಗಿ ಈಗ ನೀವೆಲ್ಲರೂ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇರುವಂಥದ್ದು, ಪ್ರಮುಖವಾಗಿ ಹಲವು ಆರೋಪಗಳಿದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳ ಆಡಿಯೋ ಲೀಕ್ ಆಗಿದೆ. ದಾಖಲೆಗಳನ್ನ ಮುಂದಿಟ್ಟು ಪ್ರತಿಭಟನೆ ಮಾಡ್ತಿದ್ದೀರಿ, ಆದರೂ ಕೂಡ ರಾಜೀನಾಮೆ ಇಲ್ಲ. ಏನು ಈಗ ಈ ಸರ್ಕಾರ ಒಂಥರ ಮಂಡತನದಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ನೋಡ್ತಿದ್ವಿ. ನಮಗೆ 140 ಸೀಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಇವರು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಬಟ್ ಇವ್ರು ಏನು ಮಾಡ್ತಾಯಿದ್ದಾರೆ, ನಾವು ಏನು ಮಾಡಿದ್ರೂ ಸರಿ ಜನ ಅದನ್ನು ನಿಭಾಯಿಸ್ತಾರೆ, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಓಟ್ ಹಾಕ್ತಾರೆ, ಈ ರೀತಿ. ಮತ್ತು ಗ್ಯಾರಂಟಿನೂ ಕೂಡ ಅದೇ ಥರ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ 2 ತಿಂಗಳದ್ದು 3 ತಿಂಗಳದ್ದು ಹಾಕೋದು, ಹೆಣ್ಮಕ್ಳು ಓಟ್ ಪಡೀಲಿಕ್ಕೆ ಪ್ರಯತ್ನ ಮಾಡೋದು, ಈ ಥರ ಇವರ ಒಂದು ಮನಸ್ಥಿತಿಗಳಿದೆ. ಹಾಗಾಗಿ ಇವತ್ತು ಇವರು ಏನು ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ ಅಂತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಬರೀ ಯಾರೋ ಸಾಮಾನ್ಯ ಜನ ಮಾತಾಡ್ತಾ ಇಲ್ಲ. ಅಧಿಕಾರಿಗಳು ಈ ಥರ ನಮಗೆ ದುಡ್ಡನ್ನ ಮಂತ್ರಿಗಳಿಗೆ ಕೊಡಬೇಕು, ಇದೆಲ್ಲ ಕೂಡ ವ್ಯಕ್ತಪಡಿಸಿದ್ರು ಕೂಡ ಇವರು ಅದ್ರ ಬಗ್ಗೆ ಗಂಭೀರವಾದ ಚಿಂತನೆ ಮಾಡ್ತಾ ಇಲ್ಲ. ಅಂದರೆ ಖಂಡಿತ ಮುಖ್ಯಮಂತ್ರಿಗಳು ಇದು ನಿಮ್ಮ ನಡೆ ಸರಿ ಇಲ್ಲ, ನೀವು ಇದ್ರ ಬಗ್ಗೆ ಶೀಘ್ರವಾಗಿ ಅವರ ತಲೆದಂಡ ತಗೊಂಡು ಇಲ್ಲಿರ್ತಕ್ಕಂಥ ಅವ್ಯವಹಾರನ ಕಡಿವಾಣ ಹಾಕಬೇಕು ಅಂತ ಒತ್ತಾಯ ಮಾಡ್ತಾರೆ. ಸರ್, ಇಲ್ಲಿ ಸ್ವತಃ ಈಗಾಗಲೇ ಏನು ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ, ಬೇರೆ ರಾಜ್ಯದ ಚುನಾವಣೆಗಳಿಗೆ ಕೋಟಿ ಕೋಟಿ ಮೊತ್ತ ಹೋಗಿದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಅಬಕಾರಿ ಇಲಾಖೆಯಿಂದ ಬಂದಂಥ ಹಣ ಹೋಗಿದೆ ಅನ್ನುವಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತೀವಿ? ಇವತ್ತು ನಾವು ನೋಡಿದ್ದೇವೆ, ಹಿಂದೆ ವಾಲ್ಮೀಕಿ ಹಗರಣದಲ್ಲಿ ಇವತ್ತು ಸಾವಿರಾರು ಕೋಟಿಗಳನ್ನ ಬೇರೆ ಬೇರೆ ತೆಲಂಗಾಣ ಚುನಾವಣೆಗೆ ಎಲ್ಲ ಕೂಡ ಬಳಸಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ, ಇವರು ಚುನಾವಣೆಗಳು ಈಗ 4 ರಾಜ್ಯಗಳ ಚುನಾವಣೆ ಏನಿದೆ, ಈ ಚುನಾವಣೆಗೆ ಈ ಥರ ವ್ಯವಸ್ಥೆ ಮಾಡಿಕೊಂಡು ಅವರ ಒಂದು ಹೈಕಮಾಂಡ್ಗೆ ಕಪ್ಪಕಾಣಿಕೆ ಸಲ್ಲಿಸಲಿಕ್ಕೆ ಏನಾದರೂ ಕೂಡ ಈ ಥರ ಪ್ರಯತ್ನ ಮಾಡಿ ಇವರೆಲ್ಲರೂ ಕೂಡ ಇದನ್ನು ಮುಚ್ಚಾಕ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಸಂಶಯ ಬರ್ತಾ ಇದೆ. ಇದನ್ನು ಸ್ಪಷ್ಟಪಡಿಸಬೇಕು ಮುಖ್ಯಮಂತ್ರಿಗಳು, ಸದನದ ಒಳಗಡೆ ಇವತ್ತು ಸ್ಪಷ್ಟಪಡಿಸಿ ಇದಕ್ಕೆ ಒಂದು ಮುಕ್ತಿಯನ್ನು ಕಾಣಿಸ್ಬೇಕು. ನಮ್ಮ ರಾಜ್ಯದ ಬೊಕ್ಕಸದ ಹಣನ ಎಲ್ಲೂ ಕೂಡ ಲೂಟಿ ಆಗ್ಲಿಕ್ಕೆ ಬಿಡಬಾರ್ದು ಅಂತ ನಮ್ಮ ಒತ್ತಾಯ ಇದೆ. ಇದಿಷ್ಟು JDS ಪಕ್ಷದ ನಾಯಕರಾಗಿದ್ದಂತಹ ಸುರೇಶ್ ಬಾಬು ಅವರ ಮಾತು. ಒಟ್ಟಾರೆಯಾಗಿ ಇವತ್ತು ಕೂಡ ನಾವು ಧರಣಿಯನ್ನು ಮುಂದುವರಿಸ್ತೀವಿ, ಎಲ್ಲಿವರೆಗೂ ರಾಜೀನಾಮೆ ಸಿಗೋದಿಲ್ವೋ ಅಲ್ಲಿವರೆಗೂ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಅವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ. ಈಗ ವಿರೋಧ ಪಕ್ಷದ ನಾಯಕರೆಲ್ಲ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಬಕಾರಿ ಇಲಾಖೆಯಿಂದ ಬಂದಂತಹ ಕೋಟಿ ಕೋಟಿ ಹಣವನ್ನು ಬೇರೆ ರಾಜ್ಯದ ಚುನಾವಣೆಗಳಿಗೆ ಅದನ್ನು ರವಾನೆ ಮಾಡಲಾಗ್ತಿದೆ ಅನ್ನುವಂಥ ಗಂಭೀರ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ನಮ್ಮ ಜೊತೆಗೆ ಮಾತನಾಡಲು JDS ಪಕ್ಷದ ಶಾಸಕಾಂಗ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲನೇದಾಗಿ ಈಗ ನೀವೆಲ್ಲರೂ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇರುವಂಥದ್ದು, ಪ್ರಮುಖವಾಗಿ ಹಲವು ಆರೋಪಗಳಿದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳ ಆಡಿಯೋ ಲೀಕ್ ಆಗಿದೆ. ದಾಖಲೆಗಳನ್ನ ಮುಂದಿಟ್ಟು ಪ್ರತಿಭಟನೆ ಮಾಡ್ತಿದ್ದೀರಿ, ಆದರೂ ಕೂಡ ರಾಜೀನಾಮೆ ಇಲ್ಲ. ಏನು ಈಗ ಈ ಸರ್ಕಾರ ಒಂಥರ ಮಂಡತನದಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ನೋಡ್ತಿದ್ವಿ. ನಮಗೆ 140 ಸೀಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಇವರು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಬಟ್ ಇವ್ರು ಏನು ಮಾಡ್ತಾಯಿದ್ದಾರೆ, ನಾವು ಏನು ಮಾಡಿದ್ರೂ ಸರಿ ಜನ ಅದನ್ನು ನಿಭಾಯಿಸ್ತಾರೆ, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಓಟ್ ಹಾಕ್ತಾರೆ, ಈ ರೀತಿ. ಮತ್ತು ಗ್ಯಾರಂಟಿನೂ ಕೂಡ ಅದೇ ಥರ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ 2 ತಿಂಗಳದ್ದು 3 ತಿಂಗಳದ್ದು ಹಾಕೋದು, ಹೆಣ್ಮಕ್ಳು ಓಟ್ ಪಡೀಲಿಕ್ಕೆ ಪ್ರಯತ್ನ ಮಾಡೋದು, ಈ ಥರ ಇವರ ಒಂದು ಮನಸ್ಥಿತಿಗಳಿದೆ. ಹಾಗಾಗಿ ಇವತ್ತು ಇವರು ಏನು ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ ಅಂತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಬರೀ ಯಾರೋ ಸಾಮಾನ್ಯ ಜನ ಮಾತಾಡ್ತಾ ಇಲ್ಲ. ಅಧಿಕಾರಿಗಳು ಈ ಥರ ನಮಗೆ ದುಡ್ಡನ್ನ ಮಂತ್ರಿಗಳಿಗೆ ಕೊಡಬೇಕು, ಇದೆಲ್ಲ ಕೂಡ ವ್ಯಕ್ತಪಡಿಸಿದ್ರು ಕೂಡ ಇವರು ಅದ್ರ ಬಗ್ಗೆ ಗಂಭೀರವಾದ ಚಿಂತನೆ ಮಾಡ್ತಾ ಇಲ್ಲ. ಅಂದರೆ ಖಂಡಿತ ಮುಖ್ಯಮಂತ್ರಿಗಳು ಇದು ನಿಮ್ಮ ನಡೆ ಸರಿ ಇಲ್ಲ, ನೀವು ಇದ್ರ ಬಗ್ಗೆ ಶೀಘ್ರವಾಗಿ ಅವರ ತಲೆದಂಡ ತಗೊಂಡು ಇಲ್ಲಿರ್ತಕ್ಕಂಥ ಅವ್ಯವಹಾರನ ಕಡಿವಾಣ ಹಾಕಬೇಕು ಅಂತ ಒತ್ತಾಯ ಮಾಡ್ತಾರೆ. ಸರ್, ಇಲ್ಲಿ ಸ್ವತಃ ಈಗಾಗಲೇ ಏನು ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ, ಬೇರೆ ರಾಜ್ಯದ ಚುನಾವಣೆಗಳಿಗೆ ಕೋಟಿ ಕೋಟಿ ಮೊತ್ತ ಹೋಗಿದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಅಬಕಾರಿ ಇಲಾಖೆಯಿಂದ ಬಂದಂಥ ಹಣ ಹೋಗಿದೆ ಅನ್ನುವಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತೀವಿ? ಇವತ್ತು ನಾವು ನೋಡಿದ್ದೇವೆ, ಹಿಂದೆ ವಾಲ್ಮೀಕಿ ಹಗರಣದಲ್ಲಿ
ಇವತ್ತು ಸಾವಿರಾರು ಕೋಟಿಗಳನ್ನ ಬೇರೆ ಬೇರೆ ತೆಲಂಗಾಣ ಚುನಾವಣೆಗೆ ಎಲ್ಲ ಕೂಡ ಬಳಸಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಇವರು ಚುನಾವಣೆಗಳು ಈಗ 4 ರಾಜ್ಯಗಳ ಚುನಾವಣೆ ಏನಿದೆ ಈ ಚುನಾವಣೆಗೆ ಈ ಥರ ವ್ಯವಸ್ಥೆ ಮಾಡಿಕೊಂಡು ಅವರ ಒಂದು ಹೈಕಮಾಂಡ್ಗೆ ಕಪ್ಪು ಕಾಣಿಕೆ ಸಲ್ಲಿಸಲಿಕ್ಕೆ ಏನಾದರೂ ಕೂಡ ಈ ಥರ ಪ್ರಯತ್ನ ಮಾಡಿ ಇವರೆಲ್ಲರೂ ಕೂಡ ಇದನ್ನು ಮುಚ್ಚಾಕ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಸಂಶಯ ಬರ್ತಾ ಇದೆ. ಇದನ್ನು ಸ್ಪಷ್ಟಪಡಿಸಬೇಕು ಮುಖ್ಯಮಂತ್ರಿಗಳು ಸದನದ ಒಳಗಡೆ ಇವತ್ತು ಸ್ಪಷ್ಟಪಡಿಸಿ ಇದಕ್ಕೆ ಒಂದು ಮುಕ್ತಿಯನ್ನು ಕಾಣಿಸ್ಬೇಕು. ನಮ್ಮ ರಾಜ್ಯದ ಬೊಕ್ಕಸದ ಹಣನ ಎಲ್ಲೂ ಕೂಡ ಲೂಟಿ ಆಗ್ಲಿಕ್ಕೆ ಬಿಡಬಾರ್ದು ಅಂತ ನಮ್ಮ ಒತ್ತಾಯ ಇದೆ. ಇದಿಷ್ಟು JDS ಪಕ್ಷದ ನಾಯಕರಾಗಿದ್ದಂತಹ ಸುರೇಶ್ ಬಾಬು ಅವರ ಮಾತು. ಒಟ್ಟಾರೆಯಾಗಿ ಇವತ್ತು ಕೂಡ ನಾವು ಧರಣಿಯನ್ನು ಮುಂದುವರಿಸ್ತೀವಿ, ಎಲ್ಲಿವರೆಗೂ ರಾಜೀನಾಮೆ ಸಿಗೋದಿಲ್ವೋ ಅಲ್ಲಿವರೆಗೂ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಅವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ. ಈಗ ವಿರೋಧ ಪಕ್ಷದ ನಾಯಕರೆಲ್ಲ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅಬಕಾರಿ ಇಲಾಖೆಯಿಂದ ಬಂದಂತಹ ಕೋಟಿ ಹಣವನ್ನು ಬೇರೆ ರಾಜ್ಯದ ಚುನಾವಣೆಗಳಿಗೆ ಅದನ್ನು ರವಾನೆ ಮಾಡಲಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ನಮ್ಮ ಜೊತೆಗೆ ಮಾತನಾಡಲು JDS ಪಕ್ಷದ ಶಾಸಕಾಂಗ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಮೊದಲನೇದಾಗಿ ಈಗ ನೀವೆಲ್ಲರೂ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇರುವಂಥದ್ದು, ಪ್ರಮುಖವಾಗಿ ಹಲವು ಆರೋಪಗಳಿದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳ ಆಡಿಯೋ ಲೀಕ್ ಆಗಿದೆ, ದಾಖಲೆಗಳನ್ನ ಮುಂದಿಟ್ಟು ಪ್ರತಿಭಟನೆ ಮಾಡ್ತಿದ್ದೀರಿ, ಆದರೂ ಕೂಡ ರಾಜೀನಾಮೆ ಇಲ್ಲ. ಏನು ಈಗ ಈ ಸರ್ಕಾರ ಒಂಥರ ಮಂಡತನದಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ನೋಡ್ತಿದ್ವಿ. ನಮಗೆ 140 ಸೀಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಇವರು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಬಟ್ ಇವ್ರು ಏನು ಮಾಡ್ತಾ ಇದ್ದಾರೆ, ನಾವೇನು ಮಾಡಿದ್ರೂ ಸರಿ ಜನ ಅದನ್ನು ನಿಭಾಯಿಸ್ತಾರೆ, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಓಟ್ ಹಾಕ್ತಾರೆ ಈ ರೀತಿ. ಮತ್ತು ಗ್ಯಾರಂಟಿನೂ ಕೂಡ ಅದೇ ಥರ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ 2 ತಿಂಗಳದ್ದು 3 ತಿಂಗಳದ್ದು ಹಾಕೋದು, ಹೆಣ್ಮಕ್ಳು ಓಟ್ ಪಡೀಲಿಕ್ಕೆ ಪ್ರಯತ್ನ ಮಾಡೋದು, ಈ ಥರ ಒಂದು ಇವರ ಒಂದು ಮನಸ್ಥಿತಿಗಳಿದೆ. ಹಾಗಾಗಿ ಇವತ್ತು ಇವರು ಏನು ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿರದೆ ಅಂತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಬರೀ ಯಾರೋ ಸಾಮಾನ್ಯ ಜನ ಮಾತಾಡ್ತಾ ಇಲ್ಲ. ಅಧಿಕಾರಿಗಳು ಈ ಥರ ನಮಗೆ ದುಡ್ಡನ್ನ ಮಂತ್ರಿಗಳಿಗೆ ಕೊಡಬೇಕು ಇದೆಲ್ಲ ಕೂಡ ವ್ಯಕ್ತಪಡಿಸಿದ್ರು ಕೂಡ ಇವರು ಅದ್ರ ಬಗ್ಗೆ ಗಂಭೀರವಾದ ಚಿಂತನೆ ಮಾಡ್ತಾ ಇಲ್ಲ ಅಂದರೆ ಖಂಡಿತ ಮುಖ್ಯಮಂತ್ರಿಗಳು ಇದು ನಿಮ್ಮ ನಡೆ ಸರಿ ಇಲ್ಲ, ನೀವು ಇದ್ರ ಬಗ್ಗೆ ಶೀಘ್ರವಾಗಿ ಅವರ ತಲೆದಂಡ ತಗೊಂಡು ಇಲ್ಲಿರ್ತಕ್ಕಂಥ ಅವ್ಯವಹಾರನ ಕಡಿವಾಣ ಹಾಕಬೇಕು ಅಂತ ಒತ್ತಾಯ ಮಾಡ್ತಾರೆ. ಸರ್, ಇಲ್ಲಿ ಸ್ವತಃ ಈಗಾಗಲೇ ಏನು ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ, ಬೇರೆ ರಾಜ್ಯದ ಚುನಾವಣೆಗಳಿಗೆ ಕೋಟಿ ಮೊತ್ತ ಹೋಗಿದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಅಬಕಾರಿ ಇಲಾಖೆಯಿಂದ ಬಂದಂಥ ಹಣ ಹೋಗಿದೆ ಅನ್ನುವಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತೀವಿ? ಇವತ್ತು ನಾವು ನೋಡಿದ್ದೇವೆ, ಹಿಂದೆ ವಾಲ್ಮೀಕಿ ಹಗರಣದಲ್ಲಿ ಇವತ್ತು ಸಾವಿರಾರು ಕೋಟಿಗಳನ್ನ ಬೇರೆ ಬೇರೆ ತೆಲಂಗಾಣ ಚುನಾವಣೆಗೆ ಎಲ್ಲ ಕೂಡ ಬಳಸಿರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಇವರು ಚುನಾವಣೆಗಳು ಈಗ 4 ರಾಜ್ಯಗಳ ಚುನಾವಣೆ ಏನಿದೆ ಈ ಚುನಾವಣೆಗೆ ಈ ಥರ ವ್ಯವಸ್ಥೆ ಮಾಡಿಕೊಂಡು ಅವರ ಒಂದು ಹೈಕಮಾಂಡ್ಗೆ ಕಪ್ಪು ಕಾಣಿಕೆ ಸಲ್ಲಿಸಲಿಕ್ಕೆ ಏನಾದರೂ ಕೂಡ ಈ ಥರ ಪ್ರಯತ್ನ ಮಾಡಿ ಇವರೆಲ್ಲರೂ ಕೂಡ ಇದನ್ನು ಮುಚ್ಚಾಕ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಸಂಶಯ ಬರ್ತಾ ಇದೆ. ಇದನ್ನು ಸ್ಪಷ್ಟಪಡಿಸಬೇಕು ಮುಖ್ಯಮಂತ್ರಿಗಳು ಸದನದ ಒಳಗಡೆ ಇವತ್ತು ಸ್ಪಷ್ಟಪಡಿಸಿ ಇದಕ್ಕೆ ಒಂದು ಮುಕ್ತಿಯನ್ನು ಕಾಣಿಸ್ಬೇಕು. ನಮ್ಮ ರಾಜ್ಯದ ಬೊಕ್ಕಸದ ಹಣನ ಎಲ್ಲೂ ಕೂಡ ಲೂಟಿ ಆಗ್ಲಿಕ್ಕೆ ಬಿಡಬಾರ್ದು ಅಂತ ನಮ್ಮ ಒತ್ತಾಯ ಇದೆ. ಇದಿಷ್ಟು JDS ಪಕ್ಷದ ನಾಯಕರಾಗಿದ್ದಂತಹ ಸುರೇಶ್ ಬಾಬು ಅವರ ಮಾತು. ಒಟ್ಟಾರೆಯಾಗಿ ಇವತ್ತು ಕೂಡ ನಾವು ಧರಣಿಯನ್ನು ಮುಂದುವರಿಸ್ತೀವಿ, ಎಲ್ಲಿವರೆಗೂ ರಾಜೀನಾಮೆ ಸಿಗೋದಿಲ್ವೋ ಅಲ್ಲಿವರೆಗೂ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಅವರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.